ಹಲೋ ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ನಾವು ಎಳ್ಳುಂಡೆ ಹೇಗೆ ಮಾಡೋದು ಅಂತ ನೋಡೋಣ ಫ್ರೆಂಡ್ಸ್. ಮೊದಲಿಗೆ ನಾನು 1/2 kg ಎಳ್ಳನ್ನು ತಗೊಂಡಿದ್ದೇನೆ ಫ್ರೆಂಡ್ಸ್. ನಾನಿಲ್ಲಿ ಬಿಳಿ ಎಳ್ಳನ್ನು ತಗೊಂಡಿದ್ದೇನೆ ಫ್ರೆಂಡ್ಸ್. ನೀವು ಬೇಕಂದರೆ ಬ್ಲ್ಯಾಕ್ ಕಲರ್ ಬೇಕಂದ್ರೆ ತಗೋಬೋದು. ಇದನ್ನು ಒಂದು 2 ನಿಮಿಷ ಮೀಡಿಯಮ್ ಉರಿಯಲ್ಲಿಟ್ಟು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಫ್ರೆಂಡ್ಸ್. ಈ ಚಾನಲ್ಗೆ ಹೊಸಬರಾದರೆ ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬೆಲ್ ಐಕಾನನ್ನು ಆಲ್ ಸೆಟ್ ಮಾಡಿದರೆ ನಾನು ಮಾಡೋ ವಿಡಿಯೋ ನಿಮಗೆ ನೋಟಿಫಿಕೇಷನಲ್ಲಿ ಬಂದುಬಿಡುತ್ತೆ ಫ್ರೆಂಡ್ಸ್. ಎಷ್ಟು ಎಳ್ಳು ತಗೊಂಡಿದ್ದೇನೋ ಅಷ್ಟೇ ಬೆಲ್ಲವನ್ನು ಕೂಡ ನಾನಿಲ್ಲಿ ತಗೊಂಡಿದ್ದೇನೆ ಫ್ರೆಂಡ್ಸ್. ಈಗ ಬೆಲ್ಲಕ್ಕೆ ಒಂದು 3/4 ಗ್ಲಾಸ್ ಅಷ್ಟು ನೀರು ಹಾಕ್ಕೊಂಡು ಬೆಲ್ಲವನ್ನು ಮೊದಲು ಕರಗಿಸ್ಕೊತೇನೆ ಫ್ರೆಂಡ್ಸ್. ಬೆಲ್ಲವನ್ನು ಕರಗಿಸಿದ ಮೇಲೆ ಅದನ್ನೊಂದು ಸಲ ಸೋಸ್ಕೊಳ್ಳೋಣ ಫ್ರೆಂಡ್ಸ್. ಯಾಕಂದರೆ ಅದರಲ್ಲಿ ಏನಾದರೂ ಕಸ ಇದ್ದರೆ ಅದನ್ನು ಸೋಸ್ಕೊತಿದ್ದೇನೆ ಫ್ರೆಂಡ್ಸ್. ಆದರೆ ಅದು ವಿಡಿಯೋದಲ್ಲಿ ಸ್ಕಿಪ್ ಆಗಿದೆ ಫ್ರೆಂಡ್ಸ್. ಈಗ ಸೋಸ್ಕೊಂಡಂಥ ಬೆಲ್ಲದ ಪಾಕವನ್ನು ಈಗ ಮತ್ತೊಂದು ಸಲ ನಾನು ಪಾಕ ಬರುವವರೆಗೆ ಕುದಿಸ್ತಿದ್ದೇನೆ ಫ್ರೆಂಡ್ಸ್. ಅದು ಅದಕ್ಕೆ ಒಂದು ಚಮಚದಷ್ಟು ತುಪ್ಪವನ್ನು ಕೂಡ ಹಾಕ್ಕೊಂಡು ಈಗ ಯಾವ ರೀತಿ ಪಾಕ ಬರಬೇಕಂತ ನಾನು ನಿಮಗೆ ತೋರಿಸಿದ್ದೇನೆ ಫ್ರೆಂಡ್ಸ್. ಈಗಂತೂ ಗಣೇಶ ಹಬ್ಬ ಬಂದೇ ಬಿಡ್ತಲ್ವ ಫ್ರೆಂಡ್ಸ್. ಈಗ ನೀವು ಬೇಕಂದರೆ ಹೈಕಾರ್ಡ್ನಲ್ಲಿ ನೋಡ್ಕೋಬೋದು ಫ್ರೆಂಡ್ಸ್. ಬೇಸನ್ ಲಾಡು ಅಥವಾ ಹೋಳಿಗೆ ಯಾವ ರೀತಿ ಮಾಡುವುದಂತ ನಮ್ಮ ಚಾನಲ್ನಲ್ಲಿ ತೋರಿಸ್ತಿದ್ದೇನೆ ಫ್ರೆಂಡ್ಸ್. ಈಗ ನಾನು ಸ್ವಲ್ಪ ನೀರು ತಗೊಂಡು ಅದಕ್ಕೆ ಸ್ವಲ್ಪ ಬೆಲ್ಲದ ಪಾಕವನ್ನು ಹಾಕ್ಕೊಂಡು ಈ ರೀತಿ ನೀರಲ್ಲಿ ಅದು ಉಂಡೆ ಆದರೆ ಇಷ್ಟೇ ಪಾಕ ಆದರೆ ಸಾಕು ಫ್ರೆಂಡ್ಸ್. ಭಾಳ ಗಟ್ಟಿ ಆದರೆ ಎಳ್ಳುಂಡೆ ಭಾಳ ಗಟ್ಟಿಯಾಗಿಬಿಡುತ್ತೆ ಫ್ರೆಂಡ್ಸ್. ಈ ಹದದಲ್ಲಿ ಬಂದರೆ ಸಾಕು ಫ್ರೆಂಡ್ಸ್. ಈಗ ಇದನ್ನು ಗ್ಯಾಸ್ ಆಫ್ ಮಾಡಿ ನಾನು ಹುರಿದಿಟ್ಟಂತಹ ಎಳ್ಳನ್ನು ಈಗ ಇದಕ್ಕೆ ಹಾಕ್ಕೊಂಡು ಚೆನ್ನಾಗಿ ಬೆಲ್ಲದ ಪಾಕದ ಜೊತೆ ಮಿಕ್ಸ್ ಮಾಡ್ಕೊತಿದ್ದೇನೆ ಫ್ರೆಂಡ್ಸ್. ಬೆಲ್ಲದ ಪಾಕದ ಜೊತೆ ಈ ಎಳ್ಳು ಚೆನ್ನಾಗಿ ಮಿಕ್ಸ್ ಆಗಬೇಕು ಫ್ರೆಂಡ್ಸ್. ಮಿಕ್ಸ್ ಆದಮೇಲೆ ಇದನ್ನೊಂದು 2ರಿಂದ 3 ನಿಮಿಷ ತಣ್ಣಗಾಗಲು ಹಾಗೆಯೇ ಬಿಟ್ಟುಬಿಡಬೇಕು ಫ್ರೆಂಡ್ಸ್. ಹೀಗೆ ತಣ್ಣಗಾಗ್ತಾ ಇದ್ದಂಗೆ ಸ್ವಲ್ಪ ಗಟ್ಟಿಯಾಗುತ್ತೆ ಫ್ರೆಂಡ್ಸ್. ಈಗ ಇದನ್ನು ನಾನು ತಣ್ಣಗಾಗಲು ಬಿಡ್ತಿದ್ದೇನೆ ಫ್ರೆಂಡ್ಸ್. ಈಗ ಇದು ತಣ್ಣಗಾದಮೇಲೆ ಕೈಯಾಗ ಸ್ವಲ್ಪ ನೀರನ್ನು ಹಚ್ಕೊಂಡು ಸಣ್ಣ ಸಣ್ಣ ಉಂಡೆಗಳನ್ನಾಗಿ ಮಾಡ್ಕೋಬೇಕು ಫ್ರೆಂಡ್ಸ್. ಪೂರ ತಣ್ಣಗಾದಮೇಲೆ ನಿಮಗೆ ಬೇಕಂದರೆ ಅದನ್ನು ರೌಂಡ್ ಶೇಪಾಗಿ ಮಾಡ್ಕೋಬೋದು. ಈಗ ನಿಮಗೆ ಹೇಗೆ ಬೇಕೋ ಹಾಗೆ ಸಣ್ಣ ಸಣ್ಣ ಉಂಡೆಗಳನ್ನಾಗಿ ಮಾಡ್ಕೊರಿ ಫ್ರೆಂಡ್ಸ್. ಈ ಮೆಥಡ್ನಲ್ಲಿ ನೀವು